ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಿಮಗೆ ತಿಳಿದಿರುವ ಹಾಗೆ ಅಕ್ಟೋಬರ್ 11, 2026 ನಮ್ಮ ಒಂದು ಕೆಸೆಟ್ ಎಕ್ಸಾಮಿನ ಟೆಂಟೇಟಿವ್ ಡೇಟ್ ಅಂತ ಇವಾಗ ಆಲ್ರೆಡಿ ಅನೌನ್ಸ್ ಆಗಿದೆ. ಅಂದ್ರೆ ಅಕ್ಟೋಬರ್ 11ಕ್ಕೆ ನಿಮ್ಮ ಕೆಸೆಟ್ ಎಕ್ಸಾಮ್ ನಡೆಯಲಿದೆ ಅಂತ. ಓಕೆನಾ? ತುಂಬಾ ಜನ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ, ಅದೇನಪ್ಪಾ ಅಂದ್ರೆ ಕೆಸೆಟ್ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತೆ ಮ್ಯಾಮ್, ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಪರ್ಸನಲ್ ಡಿಎಮ್ಸ್ ಕೂಡ ಬಂದಿದೆ. ಹೀಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕಾಗಿ ಅದೇ ರೀತಿ ಕಂಪ್ಲೀಟ್ಲಿ 75 ಡೇಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಬಹುದಾ? ಈಗ ಇವತ್ತಿನಿಂದ ನೋಡಕ್ ಹೋದ್ರೆ ಅಕ್ಟೋಬರ್ 11 ಅಂದ್ರೆ ವಿ ಹ್ಯಾವ್ ಅಪ್ರಾಕ್ಸಿಮೇಟ್ಲಿ 2.5 ಮಂತ್ಸ್ ಅಂತ. ಓಕೆನಾ? 2.5 ತಿಂಗಳು ನಮ್ಮ ಹತ್ರ ಟೈಮ್ ಇದೆ. ಅಷ್ಟು ದಿನದಲ್ಲಿ ನಾವು ಸ್ಟಾರ್ಟ್ ಮಾಡಬಹುದು. 3 ಮಂತ್ಸ್, 2.5 ಮಂತ್ಸ್ ಟು 3 ಮಂತ್ಸ್ ತನಕ ನಮ್ಮ ಹತ್ರ ಟೈಮ್ ಇದೆ. ಸೊ ಇಸ್ ಇಟ್ ಪಾಸಿಬಲ್ ಟು ಪ್ರಿಪೇರ್? ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವಾಗ ನೋಟಿಫಿಕೇಶನ್ ಔಟ್ ಆಗುತ್ತೆ, ಈ ಎಲ್ಲ ಅಂಶಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಓಕೆನಾ? ಅದೇ ರೀತಿ ನಿಮಗೆ ಕೆಸೆಟ್ ಮತ್ತೆ ನೆಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಯಾವ ರೀತಿ ಇರುತ್ತೆ ಎಕ್ಸಾಮು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ ಅಂದ್ರೆ ಏನು? ಓಕೆನಾ? ವಾಟ್ ಈಸ್ ಕೆಸೆಟ್ ಅಂಡ್ ನೆಟ್? ನೋಡಿ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೆಸೆಟ್. ಓಕೆನಾ? ಇದನ್ನ ನೀವು ಕ್ವಾಲಿಫೈ ಆದ್ರೆ ಕರ್ನಾಟಕದಲ್ಲಿ ನೀವು ಡಿಗ್ರಿ ಕಾಲೇಜಸ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಓಕೆನಾ? ಇಟ್ ಮೇ ಬಿ ಪ್ರೈವೇಟ್ ಆರ್ ಗವರ್ಮೆಂಟ್ ಇನ ಕಾಲ್ ಫಾರ್ಮ್ ಆದಾಗ ನೀವು ಎಲಿಜಿಬಲ್ ಆಗ್ತೀರಾ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡೋದಕ್ಕೂ ಕೂಡ ಎಲಿಜಿಬಿಲಿಟಿಯನ್ನ ಕಂಪಲ್ಸರಿ ಮಾಡಿದ್ದಾರೆ. ಸೊ ಎಂ.ಕಾಮ್ ಅಂಡ್ ಕೆಸೆಟ್. ಓಕೆನಾ? PG ಪ್ಲಸ್ ಕೆಸೆಟ್. ನಮ್ಮ ಒಂದು ಕಾಮರ್ಸ್ಗೆ ನಾವು ಎಂ.ಕಾಮ್ ಅಂತ ಹೇಳ್ತೀವಿ. ಎಂ.ಕಾಮ್ ಅಂಡ್ ಕೆಸೆಟ್ ಕಂಪಲ್ಸರಿ ಮಾಡಿದ್ದಾರೆ. ಇದರ ಸಿಲೆಬಸ್ ಮತ್ತೆ ನಮ್ಮ ನೆಟ್ ಎಕ್ಸಾಮಿನ ಸಿಲೆಬಸ್ ಸೇಮ್ ಇದೆ. ಓಕೆನಾ? UGC ನೆಟ್ಟಿನ ಸಿಲೆಬಸ್ ಅನ್ನೇ ಕೆಸೆಟ್ ಅಲ್ಲೂ ಕೂಡ ಸೇಮ್ ತಗೊಂಡಿದ್ದಾರೆ. ನೆಟ್ ಎಕ್ಸಾಮ್ ನೀವು ಕ್ವಾಲಿಫೈ ಆದ್ರೆ along with Karnataka you are eligible to work as assistant professor in Maharashtra as well as other states also. ಅಂದ್ರೆ ಆಲ್ ಓವರ್ ಇಂಡಿಯಾ ನೀವು ವರ್ಕ್ ಮಾಡಬಹುದು. ಓಕೆನಾ? ಇದರಲ್ಲಿ ನೆಟ್ ಒಳಗೆ ನಿಮಗೆ 2-3 ಕ್ವಾಲಿಫಿಕೇಶನ್ ಸಿಗುತ್ತೆ. ಅಂದ್ರೆ ನೆಟ್ ಎಕ್ಸಾಮ್ ಅನ್ನ ಹೀಗೆ ಮಾಡಿದ್ದಾರೆ. ಓನ್ಲಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆನಾ? ಒಂದು ಕಟ್ ಆಫ್ ಅಂದ್ರೆ ಇವಾಗ ಟೋಟಲ್ ಫಾರ್ 300 ಮಾರ್ಕ್ಸ್ ಇಫ್ ಯು ಗೆಟ್ 160 ಮಾರ್ಕ್ಸ್. ಯಾವಾಗ್ಲೂ 160ನೇ ಬರುತ್ತೆ ಅಂತಲ್ಲ. 160 ಬಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಮುಂದೆ ನೀವು ಒಂದು JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಅದರ ಕಟ್ ಆಫ್ ಹೈ ಇರುತ್ತೆ. ಓಕೆನಾ? ಸೊ 190 JRF ಕಟ್ ಆಫ್ ಇದೆ ಅನ್ಕೊಳ್ಳಿ. ಅಂದ್ರೆ JRF ನೀವು ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಒಂದು ಫೆಲೋಶಿಪ್ ಸಿಗತ್ತೆ ರಿಸರ್ಚ್ ಮಾಡೋದಕ್ಕೆ. ಓಕೆನಾ? ಅದೇ ರೀತಿ ನೀವು ಯೂನಿವರ್ಸಿಟಿಗಳಲ್ಲಿ ಫಾರ್ ರಿಸರ್ಚ್ ವರ್ಕ್ ಗೆ ನಿಮಗೆ ಎಂಟ್ರಿ ಮಾತ್ರ ಬೇಕಾಗಿದೆ. ಯು ಆರ್ ನಾಟ್ ಅಪ್ಲೈಯಿಂಗ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ಅದರ ಒಂದು ಎಲಿಜಿಬಿಲಿಟಿ ಬೇರೆ. ದಿಸ್ ಇಸ್ ಅಬೌಟ್ ನೆಟ್. ಓಕೆನಾ? ನೆಟ್ ಅಲ್ಲಿ ಕ್ಯಾಟಗರಿ ಮಾಡಿದ್ದಾರೆ. ಈಗ ಒಂದು 2-3 ವರ್ಷದಿಂದ ನೆಟ್ ಅಲ್ಲಿ ಓನ್ಲಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆನಾ? ಅದೇ ರೀತಿ JRF ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ JRF ಈ ರೀತಿಯ ಕ್ಯಾಟಗರೀಸ್ ಅನ್ನ ಮಾಡಿದ್ದಾರೆ. ಈಗ ಮುಂದೆ ಬರ್ತಾ ಇರುವಂತಹ ಕೆಸೆಟ್ ಎಕ್ಸಾಮ್ ಗಾಗಿ ನಮಗೆ ಏನು ತಯಾರಿಯನ್ನ ಮಾಡಬೇಕು, ಹೇಗೆ ಮಾಡಬೇಕು? ಈಗ ಆಲ್ರೆಡಿ ನೆಟ್ ಎಕ್ಸಾಮ್ ರೀಸೆಂಟ್ಲಿ ಆಯ್ತು 24th ಜೂನ್ಗೆ. ಓಕೆನಾ? ನೆಟ್ ಎಕ್ಸಾಮ್ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಸೈಕಲ್ ಇವಾಗ ಡಿಸೆಂಬರಿನ ಸೈಕಲ್ ಬರುತ್ತೆ. ಇವಾಗ ಇರೋದು ಕೆಸೆಟ್. ಓಕೆನಾ? ಕೆಸೆಟ್ ಅಲ್ಲಿ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಫೋಕಸ್ ಮಾಡೋದು ಕಾಮರ್ಸ್ ಮೇಲೆ. ಓಕೆನಾ? ಕಾಮರ್ಸ್ ಪೇಪರ್ 2. ಸೊ ಇದಕ್ಕೆ ನಾನು ನಿಮ್ಗೆ ಏನ್ ಸಜೆಷನ್ ಅನ್ನ ಕೊಡ್ತಾ ಇದ್ದೀನಿ, ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಲಿದ್ದೇವೆ. ಓಕೆನಾ? ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಕೆಸೆಟ್ ಅಂದ್ರೆ ಏನು, ನೆಟ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಅಂತ. ಓಕೆನಾ? ಇವಾಗ ಕೆಸೆಟ್ ಅಥವಾ ನೆಟ್ ಅಲ್ಲಿ 2 ಪೇಪರ್ಸ್ ಇದೆ. ಓಕೆನಾ? ಬೇಸಿಕ್ ನಿಮ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ಯು ನೋ ದಿಸ್. ಓಕೆನಾ? ಪೇಪರ್ 1 ಅಂಡ್ ಪೇಪರ್ 2. ಓಕೆನಾ? ಪೇಪರ್ 1 ಅಂಡ್ ಪೇಪರ್ 2. ಒನ್ ಈಸ್ ಟೀಚಿಂಗ್ ಅಂಡ್ ರಿಸರ್ಚ್. ಓಕೆನಾ? ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಪೇಪರ್ 1. ಈ ಒಂದು ಪೇಪರ್ 1 ನಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ಓಕೆನಾ? ಪೇಪರ್ 1 ಬಗ್ಗೆ ಇನ್ನೊಂದ್ಸಲ ನಾನು ನಿಮಗೆ ಡಿಟೇಲ್ ವಿಡಿಯೋನ ಮಾಡ್ತೀನಿ. ಕಮೆಂಟ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಮ್ಯಾಮ್, ಪೇಪರ್ 1 ಬಗ್ಗೆ ಡಿಟೇಲ್ ಆಗಿ ಹೇಳಿ, ಯಾವ ಯಾವ ಚಾಪ್ಟರ್ಸ್ ಇದೆ, ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಯಾಕಂದ್ರೆ ನಾನು ಪೇಪರ್ 1 ಬಗ್ಗೆ ಯಾವಾಗ್ಲೂ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿಲ್ಲ. ಹೆಸರೇ ಹೇಳುವ ಹಾಗೆ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ಕಾಮರ್ಸ್ ಗೆ ಜಾಸ್ತಿ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಇಫ್ ಯು ವಾಂಟ್ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಆಲ್ಸೋ. ಈಗ ಪೇಪರ್ 2 ಅಲ್ಲಿ ಟೋಟಲ್ 10 ಚಾಪ್ಟರ್ಸ್ ಇದೆ. ಓಕೆನಾ? ಟೋಟಲ್ 10 ಚಾಪ್ಟರ್ಸ್ ಇದೆ. ಸಿಲೆಬಸ್ಸಿನ PDF ಅನ್ನು ನಾನು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ? ಇವಾಗ ನೋಡಿ 10 ಚಾಪ್ಟರ್ಸ್ ಇದೆ. 10 ಚಾಪ್ಟರ್ಸ್ ಇನ ಡಿಟೇಲ್ಡ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ವಾಟ್ ಶುಡ್ ಬಿ ಯುವರ್ ಸ್ಟ್ರಾಟಜಿ, ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕು. ಓಕೆನಾ?
ಈಗ ಎರಡು ರೀತಿ ನೀವು ಮಾಡಬಹುದು. ಏನಂದ್ರೆ 10 ಚಾಪ್ಟರ್ಸ್ ಅಲ್ಲಿ ಸಿಲೆಕ್ಟಿವ್ ಚಾಪ್ಟರ್ಸ್ ಅನ್ನ ನೀವು ಡಿಸ್ಕಸ್ ಸಿಲೆಕ್ಟಿವ್ ಚಾಪ್ಟರ್ಸ್ ಅನ್ನ ನೀವು ಡಿಟೇಲ್ ಆಗಿ ಓದಬಹುದು. ಓಕೆ, ಸಿಲೆಕ್ಟಿವ್ ಚಾಪ್ಟರ್ಸ್ ಅನ್ನ ನಾವು ಡಿಟೇಲ್ ಆಗಿ ಓದಬಹುದು. ಯು ಕ್ಯಾನ್ ಸ್ಟಡಿ ಇನ್ ಡಿಟೇಲ್ ಸಿಲೆಕ್ಟಿವ್ ಚಾಪ್ಟರ್ಸ್. ಓಕೆನಾ. ಎರಡನೇದು ಏನ್ ಮಾಡಬಹುದು ನೀವು, ಕೀ ಕಾನ್ಸೆಪ್ಟ್ಸ್ ಆಫ್ ಈಚ್ ಚಾಪ್ಟರ್. ಓಕೆನಾ. ಕೀ ಕಾನ್ಸೆಪ್ಟ್ಸ್ ಯಾವ ರೀತಿ ನಾವು ಡಿಸೈಡ್ ಮಾಡೋದು ಮ್ಯಾಮ್ ಅಂತ ಅಂದ್ರೆ, ನೋಡಿ, ಈಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಅನಲೈಸ್ ಮಾಡಿದಾಗ ವಿಚ್ ಆರ್ ದ ಟಾಪಿಕ್ಸ್ ಫ್ರಮ್ ವಿಚ್ ವಿ ಗೆಟ್ ಕ್ವಶನ್ಸ್ ರಿಪಿಟೇಟಿವ್ಲಿ. ಓಕೆನಾ. ರಿಪಿಟೇಡ್ಲಿ ಯಾವ ಒಂದು ಕಾನ್ಸೆಪ್ಟ್ಸ್ ಇಂದ, ಈಗ ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಕಂಪೋನೆಂಟ್ಸ್ ಅಥವಾ ಮೈಕ್ರೋ ಅಂಡ್ ಮ್ಯಾಕ್ರೋ ಇಕನಾಮಿಕ್ಸ್ ನ ಒಂದು ಪಾರ್ಟ್ಸ್ ಏನಿದೆ, ಲೈಕ್ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಮೈಕ್ರೋ ಎನ್ವಿರಾನ್ಮೆಂಟ್ ನ ಪಾರ್ಟ್ಸ್ ಯಾವುದು, ಮ್ಯಾಕ್ರೋ ಎನ್ವಿರಾನ್ಮೆಂಟಿನ ಪಾರ್ಟ್ ಯಾವುದು. ಅದೇ ರೀತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಲ್ಲಿ ಥೇರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ನಮ್ಮ ಒಂದು ಎಂಟ್ರೀಸ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್, ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಎರಡಿದೆ. ಈ ಎರಡು ಇಂತಹ ಟಾಪಿಕ್ಸ್ ಇಂದ ಕ್ವಶನ್ 100% ಬಂದೇ ಬರುತ್ತೆ. ಆ ರೀತಿ ಕೀ ಕಾನ್ಸೆಪ್ಟ್ಸ್. ಓಕೆನಾ. ಸೊ ಸಿಲೆಕ್ಟಿವ್ ಚಾಪ್ಟರ್ಸ್ ಅಂತ ಬಂದಾಗ ನೀವು 2.5 ಮಂತ್ಸ್ ಟು 3 ಮಂತ್ಸ್ ಅಲ್ಲಿ ಏನ್ ಮಾಡಬಹುದು, 2.5 ಮಂತ್ಸ್ ಅಂತಾನೆ ಹಿಡ್ಕೊಂಡು ಹೋಗ್ಬೇಕು, 3 ಮಂತ್ಸ್ ಅಂತ ಇಲ್ಲ, ಯಾಕಂದ್ರೆ ಲಾಸ್ಟ್ ಅಲ್ಲಿ ನೀವು ರಿವಿಷನ್ ಮಾಡ್ಬೇಕಾಗತ್ತೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಫ್ಯೂ ಚಾಪ್ಟರ್ಸ್ ಅಂಡ್ ಯು ಕ್ಯಾನ್ ಸ್ಟಡಿ. ಅಥವಾ ಇವಾಗ ನಾನು ಹೇಳ್ತಾ ಇರೋ ಒಂದು ಇಫೆಕ್ಟಿವ್ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ, ಕೀ ಕಾನ್ಸೆಪ್ಟ್ಸ್ ಆಫ್ ಈ ಚಾಪ್ಟರ್, ಆಲ್ 10 ಚಾಪ್ಟರ್ಸ್ ಇನ. ಓಕೆನಾ. ಆಲ್ 10 ಚಾಪ್ಟರ್ಸ್ ಇನ ಕೀ ಕಾನ್ಸೆಪ್ಟ್ಸ್ ಅನ್ನ ನೀವು ಓದ್ಕೊಳ್ಬೇಕು. ಓಕೆನಾ. ಸೊ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಕ್ರಾಶ್ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೆ. ಇದೇ ಜುಲೈ 15ರಿಂದ ನಮ್ಮ ಒಂದು ಕ್ರಾಶ್ ಕೋರ್ಸ್ ಬರ್ತಾ ಇದೆ. ಅದರಲ್ಲಿ ನಾವು ಕೀ ಕಾನ್ಸೆಪ್ಟ್ಸ್ ಆಫ್ ಈಚ್ ಚಾಪ್ಟರ್, ಓಕೆನಾ, ಎಲ್ಲ 10 ಚಾಪ್ಟರ್ ಕೀ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ಲಿದ್ದೇವೆ. ಪ್ರತಿಯೊಂದು ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ ಬರುತ್ತೆ, ನಾನು ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ, ಕೀ ಕಾನ್ಸೆಪ್ಟ್ಸ್ ಆಫ್ ಈಚ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಜುಲೈ 15ರಿಂದ ಸೆಪ್ಟೆಂಬರ್ 30ರವರೆಗಿನ ಒಂದು ಕಾಲಾವಧಿಯಲ್ಲಿ ನಾವು ಎಲ್ಲ 10 ಚಾಪ್ಟರ್ಸ್ ಅನ್ನ ಕವರ್ ಮಾಡ್ಕೊಳ್ಳಿದ್ದೇವೆ. ಇದರಲ್ಲಿ ನಿಮ್ಗೆ ಎವ್ರಿ ಡೇ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಕ್ಲಾಸಸ್ ಇರುತ್ತೆ. ಇದರಲ್ಲಿ ನಾನು ನಿಮ್ಗೆ ಎಲ್ಲ ಚಾಪ್ಟರ್ಸ್ ಕೀ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿಸ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿಸ್ತೀನಿ. ನಮ್ಮ ಒಂದು ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅಲ್ಲಿ ನಿಮಗೆ ಮಾಕ್ ಟೆಸ್ಟ್ ಅವೈಲೇಬಲ್ ಇದೆ, PDF ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಒಂದು ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಒಂದು ಗೈಡ್ ಲೈನ್, ಅದರ ಜೊತೆಗೆ ಒಂದು ಕಾಂಪ್ರಹೆನ್ಸಿವ್ ಒಂದೇ ಜಾಗದಲ್ಲಿ ನಿಮಗೆ ಎಲ್ಲವೂ ಕೂಡ ಡಿಟೇಲ್ ಆಗಿ ಸಿಗುತ್ತೆ. ಓಕೆನಾ. ನಮ್ಮ ಒಂದು ಕುಲಕರ್ಣಿ ಕಾಮರ್ಸ್ ಕ್ಲಾಸಿನ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ, ನೋಟ್ಸ್ ಕಂಪ್ಲೀಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದ್ರೂ ಕೂಡ ನಿಮಗೆ ತಿಳಿಯುವಂತಹ ಈಸಿ ಲ್ಯಾಂಗ್ವೇಜ್ ಅಲ್ಲಿ ನಾನು ನೋಟ್ಸ್ ಅನ್ನ ಮಾಡಿರ್ತೇನೆ. ಅದೇ ರೀತಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೇನೆ. ಅದೇ ರೀತಿ ಯಾವುದೇ ರೀತಿ ಡೌಟ್ ಇದ್ರೆ ನೀವು ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡಬಹುದು. ಅದೇ ರೀತಿ ಕಮೆಂಟ್ ಸೆಕ್ಷನ್ ಅಲ್ಲಿಯೂ ಕೂಡ ತಿಳಿಸಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದಕ್ಕೆ ಮರಿಬೇಡಿ. ಕೋರ್ಸ್ನ ಡೀಟೇಲ್ಸ್ ನಿಮಗೆ ನಾವು ಸೆಂಡ್ ಮಾಡ್ತೀವಿ. ಓಕೆನಾ. ಸೊ ಆಪ್ ಅನ್ನ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಜಟಾಯು ಕರಿಯರ್ ಅಕಾಡೆಮಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ ಮರಿಬೇಡಿ. ಓಕೆನಾ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಬೇಕು, ಅಂದ್ರೆ ನಾನು ಮುಂದೆ ಬರುವಂತಹ ವಿಡಿಯೋ ಯಾವುದೇ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. 2.5 ಮಂತ್ಸ್ ಅಲ್ಲಿ 100% ನೀವು ನಮ್ಮ ಆಪ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಮ ಕೆಸೆಟಿನ ಕನಸನ್ನ ನನಸಾಗಿಸ್ಕೊಳ್ಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.